ಬೆಳಗಿನ ಶುಭೋದಯ. ನನ್ನ ಹೆಸರು ಉಮೇಶ್ ಬಾಬು ಅಂತೇಳಿ ಶ್ರೀ ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ ಶಿಖರೆ ತಾಲೂಕು ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿ ಭಾರತದ ಭೂ ಸಂಪನ್ಮೂಲಗಳು ಈ ಅಧ್ಯಾಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮಕ್ಕಳೇ, ಭೂಮಿ ಒಂದು ಸಂಪತ್ತು. ನಾವು ಸಾಕಷ್ಟು ಸಂಪನ್ಮೂಲಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಇಂದಿನ ತರಗತಿಯಲ್ಲಿ. ಭೂ ಸಂಪನ್ಮೂಲಗಳು, ಜಲ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು, ಇವುಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಈ ಭಾರತದ ಭೂ ಸಂಪನ್ಮೂಲಗಳು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಭಾರತದ ಭೂಬಳಕೆ, ಭಾರತದಲ್ಲಿ ಕೃಷಿಯ ವಿಧಗಳು, ಭಾರತದ ಪ್ರಮುಖ ಬೆಳೆಗಳು, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ, ಬೆಳೆಗಳ ಋತುಗಳು ಮತ್ತು ಬೆಳೆಯಿರುವ ಮಾದರಿ, ತೋಟಗಾರಿಕೆ ಮತ್ತು ಕೃಷಿಗಳ ಮಹತ್ವ, ಈ ವಿಚಾರದ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಭಾರತದಲ್ಲಿ ಭೂಬಳಕೆ. ಏನು ಭೂಬಳಕೆ? ಇದರ ಅರ್ಥವನ್ನು ನಾವು ಗಮನಿಸೋದಾದ್ರೆ ಏನು ಭೂಬಳಕೆ ಅಂತಂದ್ರೆ ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವುದನ್ನೇ ಭೂಬಳಕೆ ಅಂತ ಹೇಳ್ತೀವಿ. ಅರ್ಥ ಆಯ್ತು ಮಕ್ಕಳೇ? ಭೂಮಿಯನ್ನ ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವಂಥದ್ದನ್ನ ಭೂಬಳಕೆ ಅಂತ ಕರಿತೀವಿ. ಇದು ವಿವಿಧ ಅಂಶಗಳಿಂದ ನಿರ್ಧರಿಸಲ್ಪಡುವುದರಿಂದ ಭೂಮಿಯ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣು, ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳನ್ನ ಈ ಒಂದು ಭೂಬಳಕೆ ಒಳಗೊಂಡಿದೆ. ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿ ಅತ್ಯಂತ ಪ್ರಮುಖವಾದದ್ದು. ಆರ್ಥಿಕ ಅಭಿವೃದ್ಧಿಯಲ್ಲಿ ಭೂಮಿಯ ಸಮರ್ಪಕವಾದ ಬಳಕೆ ಅತ್ಯವಶ್ಯಕವಾಗಿರುತ್ತದೆ. ಆದ್ರಿಂದ ಭೂಮಿಯನ್ನ ಸಂಪನ್ಮೂಲ ಅಂತ ಕರಿತೀವಿ. ಭೂಮಿಯನ್ನ ಬಳಕೆಗೆ ಅನುಗುಣವಾಗಿ ವಿವಿಧ ರೀತಿಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ವಿ. ಭೂಮಿಯ ವಿಂಗಡಣೆಯನ್ನು ನಾವು ಗಮನಿಸೋದಾದ್ರೆ ಭೂ ವಿಂಗಡಣೆ. ಇಲ್ಲಿ ಭಾರತದ ಭೂಬಳಕೆಯ ಮಾದರಿಗಳನ್ನ 7 ವರ್ಗಗಳನ್ನಾಗಿ ವಿಂಗಡಿಸಬಹುದು. 1. ನಿವ್ವಳ ಸಾಗುವಳಿ ಭೂಮಿ. 2. ಅರಣ್ಯ ಪ್ರದೇಶ. 3. ಕೃಷಿಗಾಗಿ ದೊರೆಯದ ಭೂಮಿ. 4. ಪಾಳು ಭೂಮಿ. 5. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. 6. ಬಳಕೆಯಾಗದ ಅಥವಾ ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳಗಳು. 7ನೇದಾಗಿ ಇತರೆ ವ್ಯವಸಾಯಕ್ಕೆ ಒಳಪಡದಂತ ಭೂಪ್ರದೇಶ. ಈ ರೀತಿಯಾಗಿ 7 ವಿಧಗಳಾಗಿ ವರ್ಗೀಕರಣವನ್ನು ಮಾಡ್ತೀವಿ. ಮೊದಲನೇದಾಗಿ ನಿವ್ವಳ ಸಾಗುವಳಿ ಭೂಮಿ. ಇದರ ಬಗ್ಗೆ ನಿವ್ವಳ ಸಾಗುವಳಿ ಭೂಮಿ. ಏನಿದು ನಿವ್ವಳ ಸಾಗುವಳಿ ಭೂಮಿ? ಇದು ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾದಂತ ಭೂಮಿಯನ್ನು ಒಳಗೊಂಡಿದೆ. ಭಾರತದಂತಹ ಕೃಷಿ ಪ್ರಧಾನ ದೇಶಕ್ಕೆ ಇದು ಬಹಳ ಪ್ರಮುಖವಾದಂಥದ್ದು. ಏಕೆಂತಂದ್ರೆ ಭಾರತದಲ್ಲಿ 70% ಜನರ ಮುಖ್ಯವಾದಂತಹ ಉದ್ಯೋಗ ವ್ಯವಸಾಯ ಆಗಿರುವುದರಿಂದ ಈ ವ್ಯವಸಾಯವನ್ನೇ ಅವಲಂಬಿಸಿರುವಂತಹ ಜನರು ವ್ಯವಸಾಯದ ಭೂಮಿಯನ್ನ ಉಳುಮೆ ಮಾಡಿ ಅಲ್ಲಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಅವಕಾಶ ಇರೋದ್ರಿಂದ ಈ ಭೂಮಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಭಾರತದಲ್ಲಿ ವರದಿಯಾದ ಒಟ್ಟು ಭೂಪ್ರದೇಶದಲ್ಲಿ 42.2 ಭಾಗವು ನಿವ್ವಳ ಸಾಗುವಳಿ ಭೂಮಿಯಾಗಿದ್ದು
ಆಗಿರುವುದಿಲ್ಲ. ಒಂದೊಂದು ಪ್ರದೇಶದಲ್ಲಿ ವ್ಯವಸಾಯ ಮಾಡುವಂತಹ ಭೂಪ್ರದೇಶ ಹೆಚ್ಚಿರುತ್ತೆ, ಇನ್ನೊಂದು ಪ್ರದೇಶದಲ್ಲಿ ವ್ಯವಸಾಯ ಮಾಡುವಂತಹ ಭೂಮಿಯ ಪ್ರಮಾಣ ಕಡಿಮೆ ಇರುತ್ತೆ. ಅದು ಹೆಚ್ಚಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಇದಕ್ಕೆ ಪ್ರತಿಯಾಗಿ ಅಂದ್ರೆ ಕಡಿಮೆ ಭೂಪ್ರದೇಶವನ್ನ ವ್ಯವಸಾಯಕ್ಕೆ ಒಳಪಟ್ಟಂತಹ ರಾಜ್ಯಗಳು ಅಂತಂದ್ರೆ ಈಶಾನ್ಯ ರಾಜ್ಯಗಳು ಅತಿ ಕಡಿಮೆ, ಇತರೆ ರಾಜ್ಯಗಳಲ್ಲಿ ಅದು ಸಾಧಾರಣವಾಗಿ ಕಂಡುಬರುವುದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಎರಡನೇದಾಗಿ ಅರಣ್ಯ ಪ್ರದೇಶ. ಭಾರತದ ಒಟ್ಟು ವರದಿಯಾದಂತಹ ಪ್ರದೇಶದಲ್ಲಿ 22.8% ಭಾಗದಲ್ಲಿ ಅರಣ್ಯಗಳಿರುವುದನ್ನು ನಾವು ಕಾಣಬಹುದು. ಅತಿ ಹೆಚ್ಚು ಅರಣ್ಯ ಪ್ರದೇಶವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬಂದ್ರೆ, ಅದಕ್ಕೆ ಪ್ರತಿಯಾಗಿ ಕಡಿಮೆ ಅರಣ್ಯಗಳಿರುವಂತಹ ಪ್ರದೇಶ ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ಈ ರಾಜ್ಯಗಳಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ. ಮೂರನೇದಾಗಿ ಕೃಷಿಗಾಗಿ ದೊರೆಯಲು ಭೂಮಿ. ಇದು ಯಾವುದು ಕೃಷಿಗಾಗಿ ದೊರೆಯಲು ಭೂಮಿ ಅಂತಂದ್ರೆ ಯಾವ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರುವಂತದ್ದು, ರಸ್ತೆ ಮಾರ್ಗಗಳು, ರೈಲು ಮಾರ್ಗಗಳು, ಕಾಲುವೆ, ಪರ್ವತಗಳು, ಮರುಭೂಮಿಗಳು ಮೊದಲಾದಂತಹ ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವಂತಹ ಭೂಮಿ ಈ ವರ್ಗಕ್ಕೆ ಸೇರುತ್ತದೆ. ದೇಶದಲ್ಲಿ ಒಟ್ಟು ವರದಿಯಾದ ಪ್ರದೇಶದಲ್ಲಿ ಸುಮಾರು 14.1% ಭಾಗವು ಈ ವರ್ಗಕ್ಕೆ ಸೇರ್ಪಡೆಯಾಗುತ್ತದೆ. ಇದು ಹೆಚ್ಚಾಗಿ ಭಾರತದ ಅಸ್ಸಾಂ, ಮಣಿಪುರ, ಸಿಕ್ಕಿಂ ಈ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಗೋವಾ ಮತ್ತೆ ಕೇರಳ, ಒಡಿಶಾ, ಮಹಾರಾಷ್ಟ್ರಗಳಲ್ಲಿ ಅತಿ ಕಡಿಮೆ ಕೃಷಿಗೆ ದೊರಕಿದಂತಹ ಭೂಮಿಯನ್ನು ನಾವು ಕಾಣಬಹುದಾಗಿದೆ. ನಂತರ ನಾಲ್ಕನೇ ಪಾಳುಭೂಮಿ. ಏನ್ ಮಕ್ಕಳೇ ಪಾಳುಭೂಮಿ ಅಂತಂದ್ರೆ ಪಾಳುಭೂಮಿ ಅಥವಾ ಬೀಳು ಬಿದ್ದ ಭೂಮಿ ಅಂತ ಕರಿತೀವಿ. ಇದು ಸಾಗುವಳಿಗೆ ಬಳಕೆ ಮಾಡದಂತಹ ಭೂಮಿಯಾಗಿದ್ದು ದೇಶದ ವರದಿ ಪ್ರದೇಶದಲ್ಲಿ ದೇಶದಲ್ಲಿ ವರದಿಯಾದಂತಹ ಭೂಪ್ರದೇಶಗಳಲ್ಲಿ 8.2% ಭಾಗವನ್ನು ಆಧರಿಸಿದೆ. ಈ ಪ್ರದೇಶ ಅದು ಪಾಳು ಬಿದ್ದ ಭೂಮಿ ಅಥವಾ ಬೀಳು ಬಿದ್ದ ಭೂಮಿ ಭಾರತದ ಮಿಜೋರಾಂ, ತಮಿಳುನಾಡು, ಮೇಘಾಲಯ, ತ್ರಿಪುರಾ, ಮಣಿಪುರ, ಅಂಡಮಾನ್, ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ನಾವು ಈ ಒಂದು ಪಾಳು ಬಿದ್ದ ಭೂಮಿಯನ್ನು ನಾವು ಕಾಣಬಹುದು. ಅಂದ್ರೆ ವ್ಯವಸಾಯಕ್ಕೂ ಒಳಪಡುವುದಿಲ್ಲ, ಕೃಷಿಯೇತರ ಚಟುವಟಿಕೆಗೂ ಒಳಪಡುವುದಿಲ್ಲ, ಯಾವುದೇ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯುವುದಕ್ಕೂ ಸಹ ಅನುಕೂಲ ಆಗುವುದಿಲ್ಲ. ಅಂತಹ ಒಂದು ಭೂಪ್ರದೇಶವನ್ನ ಭಾರತದಲ್ಲಿ ಮೇಲ್ಕಂಡಂತಹ ರಾಜ್ಯಗಳಲ್ಲಿ ನಾವು ಕಾಣಬಹುದು. ನಂತರ 5ನೇದಾಗಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಅಂದ್ರೆ ಕೃಷಿ ಯೋಗ್ಯವಾಗಿರುತ್ತೆ, ಆದರೆ ಕೃಷಿ ಚಟುವಟಿಕೆಗಳಿಗೆ ಬಳಕೆ ಆಗುತ್ತಿಲ್ಲ. ಯಾವುದು? ಹೇಗೆ? ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದಾಗಿ ನಿಗದಿತ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನ ಒಳಗೊಂಡಿದೆ. ಇದು ಭಾರತದ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಮತ್ತೆ ರಾಜಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. 5ನೇದಾಗಿ ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಇದು ದೇಶದ ವರದಿಯಾದಂತಹ ಭೂಪ್ರದೇಶದಲ್ಲಿ 3.4% ಭಾಗವನ್ನು ಮಾತ್ರ ಆವರಿಸಿದೆ. ಹೆಚ್ಚಾಗಿ ಇದು ಹಿಮಾಚಲ ಪ್ರದೇಶ, ಗುಜರಾತ್,
ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತೆ. 7ನೇದಾಗಿ ಇತರೆ ಭೂಮಿ 6, 7. 5ನೇದು ಯಾವುದು? ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. 6 ಕಾಯಂ ಹುಲ್ಲುಗಾವಲುಗಳು ಅಥವಾ ಗೋಮಾಳ. 7 ಇತರೆ. ಇದು ತೋಟಗಳು, ನೆಡುತೋಟಗಳನ್ನು ಒಳಗೊಂಡಿರುವಂತಹ ಪ್ರದೇಶ. ದೇಶದಲ್ಲಿ ವರದಿಯಾದಂತಹ ಭೂಪ್ರದೇಶದಲ್ಲಿ 1.1% ಮಾತ್ರ ಈ ವರ್ಗಕ್ಕೆ ಸೇರುತ್ತೆ. ಈ ಭೂಮಿ ಹೆಚ್ಚಾಗಿ ಭಾರತದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶ ಮೊದಲಾದಂತಹ ರಾಜ್ಯಗಳಲ್ಲಿ ಇದು ಕಂಡುಬರುತ್ತೆ. ನಂತರ ವ್ಯವಸಾಯ. ಏನು ವ್ಯವಸಾಯ? ಭಾರತದ ಭೂಗಳದಲ್ಲಿ ವ್ಯವಸಾಯ. ಮಕ್ಕಳೇ, ನೀವೆಲ್ಲೂ ವ್ಯವಸಾಯದ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರುವಂತವರೇ. ಭಾರತದ ಸಾಕಷ್ಟು ಜನರ ಮುಖ್ಯವಾದಂತಹ ಉದ್ಯೋಗ ವ್ಯವಸಾಯ. ಹಾಗಾದ್ರೆ ವ್ಯವಸಾಯ ಅಂದ್ರೆ ಏನು? ಯಾವುದನ್ನ ನಾವು ವ್ಯವಸಾಯ ಅಂತ ಕರೀತೀವಿ? ಮನುಷ್ಯ ತನಗೆ ಅಗತ್ಯವಾದ ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನ ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನ ಉಳುಮೆ ಮಾಡ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಮನುಷ್ಯ ತನಗೆ ಅಗತ್ಯವಾದಂತಹ ವಸ್ತುಗಳೇನು? ಆಹಾರ ಬೇಕು, ಆಹಾರ ಧಾನ್ಯಗಳು, ಕಚ್ಚಾ ಪದಾರ್ಥಗಳು, ಇವುಗಳನ್ನ ಪೂರೈಸುವ ಬೆಳೆಗಳ ಪೋಷಣೆಗಾಗಿ, ಅವುಗಳನ್ನು ಬೆಳೆಯಲಿಕ್ಕೆ ಭೂಮಿಯನ್ನ ಉಳುಮೆ ಮಾಡುವುದನ್ನ ವ್ಯವಸಾಯ ಅಥವಾ ಕೃಷಿ ಎನ್ನುವರು. ಈತ ಬರೀ ವ್ಯವಸಾಯವನ್ನು ಒಂದೇ ಮಾಡ್ತಾನ? ಬೆಳೆಗಳನ್ನು ಮಾತ್ರ ಬೆಳಿತಾನ? ಅವುಗಳನ್ನು ಮಾತ್ರ ಪೋಷಿಸ್ತಾನ? ಇಲ್ಲ. ಇಂದು ವ್ಯವಸಾಯ ಅಂತಂದ್ರೆ ಬರೀ ಸಾಗುವಳಿ ಭೂಮಿಯಲ್ಲಿ ಆತನಿಗೆ ಅಗತ್ಯವಾದಂತಹ ಆಹಾರ ಧಾನ್ಯದ ಬೆಳೆಗಳನ್ನು ಬೆಳೆಯುವುದಷ್ಟೇ ಅಲ್ಲದೆ, ವ್ಯವಸಾಯದ ಜೊತೆಗೆ ಆತ ಏನ್ ಮಾಡ್ತಾನೆ? ಪಶುಪಾಲನೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇವೆಲ್ಲವನ್ನೂ ಸಹ ಇಂದಿನ ವ್ಯವಸಾಯ ಪದ್ಧತಿ ಒಳಗೊಂಡಿದೆ. ಹಾಗಾದ್ರೆ ಕೃಷಿಯ ಪ್ರಾಮುಖ್ಯತೆ ಏನು? ಕೃಷಿಯ ಪ್ರಾಮುಖ್ಯತೆಯನ್ನು ನಾವು ಗಮನಿಸೋದಾದ್ರೆ, ಕೃಷಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ದೇಶದ ಆರ್ಥಿಕ ಅಭಿವೃದ್ಧಿ. ಅನೇಕ ಜನ ವ್ಯಕ್ತಿಗಳಿಗೆ ಇದು ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಟ್ಟಿದೆ. ಭಾರತ ಕೃಷಿ ಪ್ರಧಾನ ದೇಶ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 65% ಜನರ ಪ್ರಮುಖವಾದಂತಹ ಉದ್ಯೋಗ ವ್ಯವಸಾಯ, ಕೃಷಿಯನ್ನೇ ಆಧರಿಸಿ ಜೀವನವನ್ನು ನಡೆಸುತ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಯು ಸಹ ಕೃಷಿಯ ಪ್ರಗತಿಯನ್ನ ಆಧರಿಸಿದೆ. ಭಾರತದಲ್ಲಿ ಕೃಷಿಯು ಪ್ರಮುಖವಾದಂತಹ ಜೀವನಾಧಾರಿತ ಪದ್ಧತಿಯಾಗಿದ್ದು, ಜನರು ಕೃಷಿಯ ಜೊತೆಗೆ ಜಾನುವಾರುಗಳಿಗೆ ಅಗತ್ಯವಾದ ಆಹಾರವನ್ನು ಪೂರೈಸುತ್ತಿದ್ದಾರೆ ಮತ್ತು ಆದಾಯದ ಮೂಲ ಆಕರ ಈ ಕೃಷಿಯಾಗಿದೆ. ದೇಶದ ತೃತೀಯ ವೃತ್ತಿಗಳಾದಂತಹ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ತಿಳ್ಕೊಂಡಿದ್ವಿ. ಪ್ರಾಥಮಿಕ ವಲಯ ಯಾವುದು? ಕೃಷಿ. ದ್ವಿತೀಯ ವಲಯ ಕೈಗಾರಿಕೆಗಳು, ತೃತೀಯ ವಲಯ ಸಾರಿಗೆ ಸಂಪರ್ಕ. ಇವುಗಳಿಗೆ ಬೇಕಾದಂತಹ ಅಗತ್ಯ ಕಚ್ಚಾ ವಸ್ತುಗಳು,
ಸರಕುಗಳು ಇವುಗಳನ್ನ ಈ ಒಂದು ವ್ಯವಸಾಯ ಪೂರೈಸುತ್ತಿದೆ. ದೇಶದ ಆರ್ಥಿಕ ಅಭಿವೃದ್ಧಿಯು ಸಹ ಕೃಷಿಯನ್ನೇ ಅವಲಂಬಿಸಿದೆ. ಜೊತೆಗೆ ಸಾರಿಗೆ, ವ್ಯಾಪಾರ, ಬ್ಯಾಂಕಿಂಗ್, ವಿಮೆ ಇವೆಲ್ಲವೂ ಸಹ ಈ ಒಂದು ಕೃಷಿಯನ್ನೇ ಆಧರಿಸಿ ನಡೆಯುತ್ತಿರುವಂತಹ ಕೆಲಸಗಳಾಗಿವೆ. ಅಷ್ಟೇ ಅಲ್ಲದೆ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ. ಉದಾಹರಣೆಗೆ ಸಕ್ಕರೆ ಕೈಗಾರಿಕೆಗೆ ಬೇಕಾದಂತಹ ಕಬ್ಬು, ಸೆಣಬಿನ ಕೈಗಾರಿಕೆಗೆ ಬೇಕಾದಂತಹ ಸೆಣಬು, ಬಟ್ಟೆ ಕೈಗಾರಿಕೆಗಳಿಗೆ ಬೇಕಾದಂತಹ ಹತ್ತಿ ವ್ಯವಸಾಯದಿಂದಲೇ ಬೆಳೆಯಲಾಗುತ್ತೆ ಮತ್ತು ಪೂರೈಸಲಾಗುತ್ತೆ. ಜೊತೆಗೆ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಸಹ ವ್ಯವಸಾಯ ಪ್ರಮುಖವಾದಂತಹ ಪ್ರಭಾವವನ್ನ ಬೀರುತ್ತದೆ. ಸರಿ, ವ್ಯವಸಾಯದ ಬಗ್ಗೆ ತಿಳ್ಕೊಂಡ್ವಿ, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ವಿ. ಹಾಗಾದ್ರೆ ವ್ಯವಸಾಯದ ವಿಧಗಳನ್ನು ನಾವು ಗಮನಿಸೋಣ. ವ್ಯವಸಾಯದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ವ್ಯವಸಾಯ ಪದ್ಧತಿಗಳಿಲ್ಲ. ವಿಭಿನ್ನವಾದಂತಹ ವ್ಯವಸಾಯ ಪದ್ಧತಿಗಳನ್ನ ನಾವು ಭಾರತದಲ್ಲಿ ಕಾಣ್ತೀವಿ. ಯಾಕೆ ಅಂತಂದ್ರೆ ಭಾರತ ವಿವಿಧ ಭೌಗೋಳಿಕ ಸನ್ನಿವೇಶಗಳನ್ನು ಹೊಂದಿದೆ. ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳಿಂದಾಗಿ ಭಾರತದಲ್ಲಿ ವಿವಿಧ ಕೃಷಿ ವಿಧಾನಗಳು ರೂಢಿಯಲ್ಲಿರುವುದನ್ನು ನಾವು ಕಾಣಬಹುದು. ಅದೇ ರೀತಿ ಅವುಗಳ ಸಂಕ್ಷಿಪ್ತ ವಿವರಣೆಯನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಜೀವನಾಧಾರಿತ ಬೇಸಾಯ. ಕೃಷಿಯ ವಿಧಗಳಲ್ಲಿ ಮೊದಲನೇದು ಜೀವನಾಧಾರ ಬೇಸಾಯ. ಜೀವನಾಧಾರಿತ ಬೇಸಾಯ ಮೊದಲನೇದು. ಏನು ಜೀವನಾಧಾರಿತ ಬೇಸಾಯ ಅಂತಂದ್ರೆ, ರೈತ ಮತ್ತು ಆತನ ಕುಟುಂಬ ತನ್ನ ದಿನನಿತ್ಯದ ಜೀವನದ ಬಳಕೆಗಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಗೆ ಜೀವನಾಧಾರಿತ ಬೇಸಾಯ. ಯಾವುದೇ ಒಂದು ವ್ಯವಸಾಯದ ಕುಟುಂಬ ವ್ಯವಸಾಯ ಮಾಡುತ್ತೆ. ಏಕೆಂತಂದ್ರೆ ತನ್ನ ದಿನನಿತ್ಯದ ಜೀವನಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳನ್ನ ಬೆಳ್ಕೊಂಡು ಕೇವಲ ಅವನು ಆಹಾರವನ್ನ ತನ್ನ ಸ್ವಂತಕ್ಕೆ ಬಳಕೆ ಮಾಡಲಿಕ್ಕೆ ವ್ಯವಸಾಯ ಪದ್ಧತಿಯನ್ನ ಅನುಸರಿಸ್ತಿದ್ರೆ, ಬೇಸಾಯ ಪದ್ಧತಿಯನ್ನ ಮಾಡ್ತಿದ್ರೆ ಅದನ್ನ ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ಅತ್ಯಲ್ಪ ಕೃಷಿ ಉತ್ಪನ್ನಗಳನ್ನ ಬೆಳಿತಾನೆ, ಆದ್ರೆ ಮಾರಾಟ ಮಾಡೋದಿಲ್ಲ. ಯಾವುದೇ ಕೃಷಿ ಉತ್ಪನ್ನಗಳನ್ನ ಈತ ಮಾರಾಟ ಮಾಡೋದಿಲ್ಲ. ಇದನ್ನೇ ಜೀವನಾಧಾರಿತ ಬೇಸಾಯ ಅಂತ ಕರಿತೀವಿ. ಇದೊಂದು ಪುರಾತನವಾದಂತ ಮಾದರಿ ಬೇಸಾಯ ಆಗಿದೆ. ಪುರಾತನ ಕಾಲದಿಂದಲೂ ಸಹ ಜನ ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಬರ್ತಿದ್ರು. ಇದು ಭಾರತದ ಈಶಾನ್ಯ ರಾಜ್ಯಗಳಾದಂತಹ ಒಡಿಶಾ, ಮಧ್ಯಪ್ರದೇಶ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೂಢಿಯಲ್ಲಿದೆ. ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳನ್ನು ನಾವು ಕಾಣಬಹುದು. ಒಂದು ವರ್ಗಾವಣಾ ಬೇಸಾಯ ಮತ್ತೆ ಸ್ಥಿರ ಬೇಸಾಯ. ವರ್ಗಾವಣಾ ಬೇಸಾಯ, ನೆಕ್ಸ್ಟ್ ಸ್ಥಿರ ಬೇಸಾಯ. ಇದು ಜೀವನಾಧಾರಿತ ಬೇಸಾಯದಲ್ಲಿರುವಂತಹ ಎರಡು ವಿಧಗಳು. ಸರಿ, ವರ್ಗಾವಣಾ ಬೇಸಾಯ ಅಂದ್ರೆ ಏನು? ಹಿಂದೆ ಯಥೇಚ್ಛವಾದಂತಹ ಅರಣ್ಯ ಸಂಪನ್ಮೂಲಗಳು ಇರ್ತಿದ್ವು. ಕಾಡಿನ ಸ್ವಲ್ಪ ಭಾಗವನ್ನ ಕತ್ತರಿಸಿ ಆ ಕತ್ತರಿಸಿದಂತಹ ಮರಮಟ್ಟುಗಳನ್ನ ಆ ಪ್ರದೇಶದಲ್ಲಿ ಸುಟ್ಟು ಅವಲ್ಲಿ ಫಲವತ್ತಾದಂತಹ ಭೂಮಿಯನ್ನು ಮಾಡಿಕೊಂಡು ವಿಸ್ತರಿಸಿ ಅಲ್ಲಿ ವ್ಯವಸಾಯವನ್ನು ಮಾಡಿ ಕೆಲವು ವರ್ಷಗಳವರೆಗೆ ಬೇಸಾಯವನ್ನು ಮಾಡಲಾಗುತ್ತದೆ. ಅದೇ ರೀತಿ ಅಲ್ಲಿನ ಮಣ್ಣಿನ ಸಾರ ಕಡಿಮೆಯಾದಂತೆ ಪುನಃ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಕಡೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯದ ಕ್ರಮವನ್ನ ಮುಂದುವರಿಸುವುದನ್ನೇ ವರ್ಗಾವಣಾ ಬೇಸಾಯ ಪದ್ಧತಿ ಅಂತ ಹೇಳ್ತಾರೆ. ಇಲ್ಲಿ ವ್ಯವಸಾಯದ ಭೂಮಿ ಕಾಲ ಕಾಲಕ್ಕೆ ವರ್ಗಾವಣೆ ಆಗ್ತಿರ್ತದೆ, ಬದಲಾಯಿಸ್ತಿರ್ತಾನೆ. ವ್ಯವಸಾಯ ಮಾಡ್ತಿದ್ದಂತ ರೈತ ವ್ಯವಸಾಯದ ಭೂಮಿಯನ್ನ ಫಲವತ್ತತೆಯ ಆಧಾರದ ಮೇಲೆ ಬದಲಾವಣೆಗಳು ಮಾಡ್ತಿರ್ತಾನೆ, ವರ್ಗಾವಣೆ ಮಾಡ್ತಿರ್ತಾನೆ. ಇದನ್ನೇ ವರ್ಗಾವಣಾ ಬೇಸಾಯ ಅಂತ ಕರಿತೀವಿ. ಕಾಡುಗಳ ಮಧ್ಯದಲ್ಲಿ ಕೆಲವು ಬುಡಕಟ್ಟು ಜನರು ಈ ಪ್ರಕಾರದ ಪುರಾತನ ಬೇಸಾಯ ಪದ್ಧತಿಯನ್ನ ರೂಢಿಸಿಕೊಂಡಿರ್ತಿದ್ರು.
ಭಾರತದಲ್ಲಿ ಈ ಪದ್ಧತಿ ಎಲ್ಲಿ ಕಂಡುಬರುತ್ತೆ? ಭಾರತದ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ, ಒಡಿಶಾ ಮತ್ತೆ ಕೇರಳದ ರಾಜ್ಯಗಳಲ್ಲಿ ಈ ಪದ್ಧತಿಯನ್ನು ನಾವು ಕಾಣಬಹುದು. ಅಂತಹ ಪದ್ಧತಿ ಈಗಲೂ ಸಹ ಅಲ್ಲಿ ರೂಢಿಯಲ್ಲಿರುವುದನ್ನು ನೋಡಬಹುದಾಗಿದೆ. ಎರಡನೇದಾಗಿ ಸ್ಥಿರ ಜೀವನಾಧಾರಿತ ಬೇಸಾಯ. ಏನಿದು ಸ್ಥಿರ ಬೇಸಾಯ, ಸ್ಥಿರ ಜೀವನಾಧಾರಿತ ಬೇಸಾಯ? ಇಲ್ಲಿ ಮೊದಲನೇ ವರ್ಗಾವಣಾ ಬೇಸಾಯ ಏನಿದೆ ಅದಕ್ಕೆ ಸಂಪೂರ್ಣ ವಿರುದ್ಧ. ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳ ಬದಲಾವಣೆಯನ್ನು ಮಾಡುವುದೇ ಶಾಶ್ವತವಾಗಿ ಒಂದೇ ಕಡೆ ನೆಲೆ ನಿಂತು ಸಾಗುವಳಿ ಮಾಡುವುದನ್ನ ಸ್ಥಿರ ಬೇಸಾಯ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ವರ್ಗಾವಣೆ ಆಗ್ತಿದ್ದು ವ್ಯವಸಾಯದ ಭೂಮಿ ಪದೇ ಪದೇ. ಸ್ಥಿರ ಬೇಸಾಯದಲ್ಲಿ ವ್ಯವಸಾಯದ ಭೂಮಿ ವರ್ಗಾವಣೆ ಆಗುವುದಿಲ್ಲ. ಒಂದೇ ಪ್ರದೇಶದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಅಲ್ಲೇನ್ ಮಾಡ್ತಾನೆ ರೈತ ವ್ಯವಸಾಯವನ್ನು ಮಾಡ್ತಾನೆ. ಭೂಮಿಯ ಫಲವತ್ತತೆ ಕಡಿಮೆ ಆಯ್ತು ಅಂತಂದ್ರೆ ಆ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಅದೇ ಭೂಮಿಯಲ್ಲಿ ವ್ಯವಸಾಯದ ಕೆಲಸಗಳನ್ನ ಪ್ರಾರಂಭಿಸ್ತಾನೆ. ಇದನ್ನೇ ಸ್ಥಿರ ಬೇಸಾಯ ಅಥವಾ ಸ್ಥಾಯಿ ಬೇಸಾಯ ಅಂತ ಸಹ ಕರೆಯಲಾಗಿದೆ. ಸಾಗುವಳಿ ಭೂಮಿಯನ್ನ ಬಿಟ್ಟು ಹೋಗದೆ ಪ್ರತಿ ವರ್ಷ ಅದನ್ನೇ ಕೃಷಿಗಾಗಿ ಬಳಕೆ ಮಾಡಿಕೊಳ್ತಾರೆ. ಅರ್ಥ ಆಗ್ತಿದೆಯಾ? ಇದು ಸ್ಥಿರ ಬೇಸಾಯ ಪದ್ಧತಿ. ನಂತರ ಎರಡನೇದಾಗಿ ಇದು ಮುಗಿದು ಯಾವುದರಲ್ಲಿ? ಬೇಸಾಯ ಪದ್ಧತಿಯಲ್ಲಿ. ಎರಡನೇದು ಸಾಂದ್ರ ಬೇಸಾಯ. ಏನು ಸಾಂದ್ರ ಬೇಸಾಯ ಅಂದ್ರೆ ಚಿಕ್ಕ ಭೂ ಹಿಡುವಳಿಗಳಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನ ತೊಡಗಿಸಿಕೊಂಡು ಬೇಸಾಯ ಮಾಡುವುದನ್ನೇ ಸಾಂದ್ರ ಬೇಸಾಯ ಅಂತ ಹೇಳ್ತಾರೆ. ಈ ವಿಧಾನದಲ್ಲಿ ವರ್ಷವಿಡೀ ಸಾಗುವಳಿಗಾಗಿ ಭೂಮಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನ ಸಾಗುವಳಿ ಮಾಡಿ ಬೆಳೆಗಳನ್ನು ಬೆಳೀತಾರೆ. ಇದರಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸಲು ಪ್ರಯತ್ನ ಪಡ್ತಾರೆ. ಈ ಕೃಷಿ ವಿಧಾನವು ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯಗಳಿರುವಂತಹ ಭಾಗಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ನಂತರ ಮೂರನೇದಾಗಿ ವಾಣಿಜ್ಯ ಬೇಸಾಯ. ಏನು ವಾಣಿಜ್ಯ ಬೇಸಾಯ? ಹೆಸರೇ ಸೂಚಿಸುತ್ತೆ ವಾಣಿಜ್ಯ, ವ್ಯಾಪಾರದ ಉದ್ದೇಶದಿಂದ ಬೆಳೆಗಳನ್ನ ಬೆಳೆಯುವ ಕೃಷಿ ವಿಧಾನವನ್ನೇ ವಾಣಿಜ್ಯ ಬೇಸಾಯ ಅಂತ ಹೇಳ್ತೀವಿ. ಈ ವಿಧಾನದಲ್ಲಿ ಬೆಳೆಗಳನ್ನ ಹಣಗಳಿಕೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿ ಮಾಡಲಾಗುವುದು. ಕಾರ್ಮಿಕರ ಬಳಕೆ ಕಡಿಮೆ, ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆದು ಅವುಗಳನ್ನು ಮಾರಾಟ ಮಾಡಿ ರೈತ ಲಾಭವನ್ನು ಪಡೆಯುತ್ತಾನೆ. ಇದರ ಮುಖ್ಯ ಉದ್ದೇಶ ವ್ಯಾಪಾರ. ಗೊತ್ತಾಗ್ತಿದೆಯಾ? ಇದನ್ನೇ ವಾಣಿಜ್ಯ ಬೇಸಾಯ ಅಂತ ಕರೀತೀವಿ. ನಾಲ್ಕನೇದು ಮಿಶ್ರ ಬೇಸಾಯ. ಏನು ಮಿಶ್ರ ಬೇಸಾಯ ಅಂದ್ರೆ ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆಯಾಗಿ ವ್ಯವಸಾಯ ಮಾಡುವಂತ ರೈತ ಕೇವಲ ಆಹಾರ ಧಾನ್ಯಗಳನ್ನಷ್ಟೇ ಬೆಳೆಯುವುದಲ್ಲದೆ ಸಾಗುವಳಿಯ ಜೊತೆಗೆ ಕೃಷಿ ವಿಧಾನ, ಬೆಳೆ ಮತ್ತು ಪಶುಪಾಲನೆಗಳೆರಡರಿಂದಲೂ ಸಹ ರೈತರಿಗೆ ಆದಾಯವನ್ನ ದೊರೆಯುತ್ತೆ ಈ ಪದ್ಧತಿಯಿಂದ. ಇದು ಭಾರತದಲ್ಲಿ 1951ರಿಂದ ರೂಢಿಗೆ ಬಂದು ಅನೇಕ ರಾಜ್ಯಗಳಲ್ಲಿ ಪ್ರಚಲಿತಗೊಂಡಿದೆ. ಮಕ್ಕಳೇ, ಇದು ಕೇವಲ ವ್ಯವಸಾಯ ಮಾಡಿಕೊಂಡು ಬೆಳೆಗಳನ್ನು ಬೆಳೆಯೋದಷ್ಟೇ ಅಲ್ಲ, ವ್ಯವಸಾಯವನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಪಶುಪಾಲನೆ, ಹಸುಗಳನ್ನ ಸಾಕ್ತಾರೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಇವನ್ನೂ ಸಹ ಮಾಡ್ತಿರ್ತಾರೆ. ಕೃಷಿಯ ಜೊತೆಗೆ ಈ ಎಲ್ಲಾ ಸಹ ಉಪಕಸುಬುಗಳು ಅಥವಾ ಉಪವೃತ್ತಿಗಳನ್ನು ಸಹ ಜನರು ಮಾಡ್ತಿರ್ತಾರೆ, ಕೃಷಿಕರು ಮಾಡ್ತಿದ್ರೆ ಇದರಿಂದಲೂ ಸಹ ಲಾಭ ಬರುತ್ತೆ. ವ್ಯವಸಾಯದ ಬೆಳೆಗಳಿಂದ ಆಹಾರ ಧಾನ್ಯಗಳನ್ನು ಬೆಳೆದುಕೊಂಡ್ರೆ
ಇವುಗಳ ಜೊತೆಗೆ ದಿನನಿತ್ಯದ ಜೀವನದ ಅವಶ್ಯಕ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಇವುಗಳಿಂದ ರೈತ ಏನ್ ಮಾಡ್ತಾನೆ, ಆದಾಯವನ್ನು ಪಡಿತಾನೆ. ಇದನ್ನೇ ಮಿಶ್ರ ಬೇಸಾಯ ಅಂತ ಕರಿತೀವಿ. ನೆಕ್ಸ್ಟ್, ಐದನೇದಾಗಿ ನೆಡುತೋಪು ಬೇಸಾಯ. ನೆಡುತೋಪು ಬೇಸಾಯ ಇಲ್ಲೇನಾಗುತ್ತೆ, ಮಾರಾಟಕ್ಕಾಗಿ ವಿಶಾಲವಾದಂತಹ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯನ್ನ ಸಾಗುವಳಿಯನ್ನ ಮಾಡುವಂತದ್ದೇ ನೆಡುತೋಪು ಬೇಸಾಯ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತೆ ಬಂಡವಾಳದ ಅಗತ್ಯ ಇದೆ. ಉದಾಹರಣೆಗೆ ಚಹಾ, ಕಾಫಿ, ರಬ್ಬರ್, ತೆಂಗು ಇವು ನೆಡುತೋಪು ಬೆಳೆಗಳಿಗೆ ಪ್ರಮುಖವಾದಂತಹ ಉದಾಹರಣೆಗಳಾಗಿವೆ. 6 ಒಣ ಬೇಸಾಯ. ಏನಿದು ಒಣ ಬೇಸಾಯ ಅಂದ್ರೆ ಅತಿ ಕಡಿಮೆ ಮಳೆ ಬೀಳುವಂತಹ ಹಾಗೂ ನೀರಾವರಿ ಸೌಲಭ್ಯಗಳಿಲ್ಲದಿದ್ದರೆ ಇರುವಂತಹ ಮಿತವಾದಂತಹ ನೀರಿನ ಸೌಲಭ್ಯಗಳನ್ನ ಬಳಸಿಕೊಂಡು ವ್ಯವಸಾಯ ಮಾಡುವಂತಹ ಪದ್ಧತಿಯನ್ನೇ ಒಣ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮಳೆಯ ಆಶ್ರಯದಿಂದ ಸಾಗುವುದು. ನೀರಿನ ಲಭ್ಯತೆ ಯಾವ ಪ್ರದೇಶಗಳಲ್ಲಿ ಕೊರತೆ ಇರುತ್ತೋ, ಕಡಿಮೆ ಇರುತ್ತೋ ಆ ಪ್ರದೇಶದ ಜನರು ಮಳೆಯನ್ನ ಆಧರಿಸಿ ವ್ಯವಸಾಯದ ಕ್ರಮಗಳನ್ನ ಇವರಿಗೆ ನೀರಿನ ಮೂಲ ಯಾವುದು ಅಂತಂದ್ರೆ ಮಳೆ. ಈ ಮಳೆಯನ್ನೇ ಆಧರಿಸಿ ವ್ಯವಸಾಯವನ್ನ ಮಾಡ್ತಾರೆ. ಮಳೆಯ ಆಶ್ರಯದಲ್ಲಿ ವ್ಯವಸಾಯ ಸಾಗುತ್ತೆ. ಭಾರತದಲ್ಲಿ ಇದು ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿಗಳಲ್ಲಿ ಮತ್ತೆ ರಾಜಸ್ಥಾನದ ಪಶ್ಚಿಮ ಭಾಗಗಳಲ್ಲಿ ರೂಢಿಯಲ್ಲಿರುವುದನ್ನು ನಾವು ಕಾಣಬಹುದು. ನೆಕ್ಸ್ಟ್, 7ನೇ ಆರ್ದ್ರ ಬೇಸಾಯ. ಇದು ಸಾಕಷ್ಟು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೆಗಳನ್ನ ಬೆಳೆಯುವಂಥದ್ದನ್ನ ಆರ್ದ್ರ ಬೇಸಾಯ ಅಂತ ಹೇಳ್ತೀವಿ. ಈ ವಿಧದ ಬೇಸಾಯವು ಪಶ್ಚಿಮ ಕರಾವಳಿಯ ಉದ್ದಗಲಕ್ಕೂ ಹಾಗೂ ಇತರೆ ಹೆಚ್ಚು ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ. ಅರ್ಥ ಆಗ್ತಿದೆಯಾ? 8ನೇದಾಗಿ ನೀರಾವರಿ ಬೇಸಾಯ. 8ನೇದು ನೀರಾವರಿ ಬೇಸಾಯ. ಏನಿದು ನೀರಾವರಿ ಬೇಸಾಯ? ನೀರಾವರಿಯ ಸಹಾಯದಿಂದ ಬೆಳೆ ಬೆಳೆಯುವ ಕೃಷಿ ವಿಧಾನವನ್ನೇ ನೀರಾವರಿ ಬೇಸಾಯ ಅಂತ ಹೇಳ್ತೀವಿ. ಇದು ವೆಚ್ಚದಾಯಕ. ಅಂದ್ರೆ ಬೋರ್ವೆಲ್ಗಳನ್ನ ಹಾಕಿಸ್ಕೊಂಡಿರೋದು, ಕೊಳವೆ ಬಾವಿಗಳನ್ನ ತೆಗೆದುಕೊಂಡಿರೋದು. ಗೊತ್ತಾಗ್ತಿದ್ಯಾ? ಈ ರೀತಿ ವ್ಯವಸಾಯದ ಭೂಮಿಗೆ ಕೃತಕವಾಗಿ ನೀರನ್ನು ಒದಗಿಸಿಕೊಂಡು ವ್ಯವಸಾಯ ಮಾಡುವಂಥದ್ದೇ ಈ ಒಂದು ನೀರಾವರಿ ವ್ಯವಸಾಯ ಅಂತ ಕರಿತೀವಿ. ಭಾರತಕ್ಕೆ ಅತ್ಯವಶ್ಯಕವಾದಂಥದ್ದು ಇದೆ. ಯಾಕೆಂತಂದ್ರೆ ಭಾರತದ ಮಳೆ ಮಾನ್ಸೂನ್ ಮಳೆಯನ್ನ ಅವಲಂಬಿಸಿದೆ. ಮಾನ್ಸೂನ್ ವಾಯುಗುಣವನ್ನು ಅವಲಂಬಿಸಿದೆ. ಮಾನ್ಸೂನ್ ಮಳೆ ಒಂದು ವೇಳೆ ಬಂದರೂ ಬರ್ಬೋದು, ಬಾರದೇನೆ ಇರಬಹುದು. ಹೆಚ್ಚು ಮಳೆ ಬಂದು ರೈತ ಬೆಳೆದಂತ ಬೆಳೆ ನಾಶ ಆಗ್ಬೋದು. ಮಳೆನೇ ಬಾರದೆ ಬೆಳೆದಂತ ಬೆಳೆ ನಾಶ ಆಗ್ಬೋದು. ಆದ್ರಿಂದ ಸಾಕಷ್ಟು ಜನ ಈ ಒಂದು ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ದೇಶಕ್ಕೆ ಒಂದು ಕೃತಕ ನೀರಾವರಿ ವ್ಯವಸ್ಥೆ ತುಂಬಾ ಅವಶ್ಯಕ. ಭಾರತದಲ್ಲಿ ಮಳೆಯ ಹಂಚಿಕೆ ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನವಾದಂತದ್ದಾಗಿರುವುದರಿಂದ ಸಾಕಷ್ಟು ಜನ ವ್ಯವಸಾಯಕ್ಕೋಸ್ಕರ ಈ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಬೆಳೆ ಋತುಗಳು ಮತ್ತು ಬೆಳೆ ಇಳುವ ಮಾದರಿ. ಬೆಳೆ ಋತುಗಳು ಮತ್ತು ಬೆಳೆ ಇಳುವ ಮಾದರಿ ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಿದೆಯಾ? ಏನಾದ್ರು ಸಮಸ್ಯೆ ಇದೆಯಾ? ಬೆಳೆ ಋತುಗಳು ಮತ್ತು ಬೆಳೆ ಇಳುವ ಮಾದರಿ.
ನಿರ್ದಿಷ್ಟ ಅವಧಿಗೆ ಬೆಳೆ ಋತು ಎನ್ನುವರು. ಭಾರತದಲ್ಲಿ ಮುಖ್ಯವಾಗಿ 3 ಬೆಳೆ ಋತುಗಳಿವೆ. ಒಂದನೇದು ಮುಂಗಾರು ಬೆಳೆ ಋತು, ಎರಡನೇದು ಹಿಂಗಾರು ಬೆಳೆ ಋತು, 3 ಜಿಯಾಡ್ ಅಥವಾ ಜ್ಯಾಡ್ ಬೆಳೆ ಋತು ಅಂತೇಳಿ 3 ಬೆಳೆ ಋತುಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಮುಂಗಾರು ಬೆಳೆ ಋತು. ಇದು ಭಾರತದಲ್ಲಿ ಮಳೆಗಾಲದಲ್ಲಿ ಪ್ರಾರಂಭ ಆಗುತ್ತೆ. ಮಳೆಗಾಲದಲ್ಲಿ ಬೆಳೆ ಬೆಳೆಯುವುದನ್ನ ಮುಂಗಾರು ಬೆಳೆ ಋತು ಎನ್ನುವರು. ಇದು ಈ ಋತುವಿನಲ್ಲಿ ನೈಋತ್ಯ ಮಾನ್ಸೂನ್ ಮಳೆಗಾಲದೊಂದಿಗೆ ಆರಂಭ ಆಗುತ್ತೆ. ಅಂದ್ರೆ ಜೂನ್ ತಿಂಗಳಲ್ಲಿ ಪ್ರಾರಂಭಗೊಂಡು ಜುಲೈ ತಿಂಗಳಲ್ಲಿ ಬಿತ್ತನೆ ಕಾರ್ಯವನ್ನು ಮಾಡಲಾಗುತ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ಗಳಲ್ಲಿ ಬೆಳೆ ಕಟಾವು ಮಾಡಲಾಗುತ್ತೆ. ಈ ಅವಧಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಅಂತಂದ್ರೆ ಭತ್ತ, ರಾಗಿ, ಜೋಳ, ಹತ್ತಿ, ನೆಲಗಡಲೆ, ತಂಬಾಕು ಈ ಬೆಳೆಗಳನ್ನು ಬೆಳೀತಾರೆ. ಭಾರತದಲ್ಲಿ ಮುಂಗಾರು ಪ್ರಾರಂಭ ಆಗುವುದೇ ಜೂನ್ ತಿಂಗಳಲ್ಲಿ. ಜೂನ್ ತಿಂಗಳಲ್ಲಿ ಕೃಷಿ ಚಟುವಟಿಕೆಗಳು ಸಕ್ರಿಯಗೊಳ್ಳುತ್ತವೆ. ರೈತರು ತಮ್ಮ ವ್ಯವಸಾಯದ ಭೂಮಿಯನ್ನ ಉಳುಮೆ ಮಾಡಿ ಬಿತ್ತನೆಗೆ ಸಿದ್ಧಪಡಿಸಿಕೊಳ್ತಾರೆ. ಮಳೆಯಾದ ತಕ್ಷಣ ಆ ಸಿದ್ಧಗೊಂಡಂತಹ ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭ ಆಗುತ್ತೆ. ಬಿತ್ತನೆ ಕಾರ್ಯ ಪ್ರಾರಂಭ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಆ ಬೆಳೆದ ಬಿತ್ತನೆಯಾದಂತಹ ಬೆಳೆ ಕಟಾವಿಗೆ ಬರುತ್ತೆ. ಅವುಗಳನ್ನು ಕಟಾವು ಮಾಡಿ ಬೆಳೆಯನ್ನ ಪಡೆದುಕೊಳ್ತಾರೆ. ಈ ಅವಧಿಯಲ್ಲಿ ರೈತರು ಬೆಳೆಯುವಂತಹ ಪ್ರಮುಖವಾದಂತಹ ಬೆಳೆಗಳು ಮುಂಗಾರು ಮಳೆಯ ಅವಧಿಯಲ್ಲಿ ಭತ್ತ, ರಾಗಿ, ಜೋಳ, ಹತ್ತಿ, ನೆಲಗಡಲೆ, ತಂಬಾಕು ಇತ್ಯಾದಿಗಳನ್ನ ಬೆಳೀತಾರೆ. ನೆಕ್ಸ್ಟ್ ಹಿಂಗಾರು ಬೆಳೆ. ಮುಂಗಾರು ಬೆಳೆ ಋತು, ಹಿಂಗಾರು ಬೆಳೆ ಋತು. ಎರಡನೇದು ಹಿಂಗಾರು ಬೆಳೆ ಋತು. ಹಿಂಗಾರು ಮಳೆಗಾಲ ಅಂತ ಅಂದ್ರೆ ಇದನ್ನ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಳೆಯು ಜೂನ್ ನಲ್ಲಿ ಭಾರತವನ್ನು ಪ್ರವೇಶಿಸುತ್ತದೆ. ನಂತರ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಇವು ವಾಪಸ್ ಬರ್ತವೆ. ಇದನ್ನೇ ಹಿಂಗಾರು ಅಂತ ಕರೀತೇವೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಬಿತ್ತನೆ ಮಾಡಲಾಗುವುದು. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಬೆಳೆ ಕಟಾವು ಮಾಡಲಾಗುತ್ತೆ. ಇದನ್ನೇ ಹಿಂಗಾರು ಬೆಳೆ ಋತು ಅಂತ ಕರೀತಾರೆ. ಈ ಅವಧಿಯಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಬೆಳೆಗಳು ಅಂತಂದ್ರೆ ಮುಖ್ಯವಾಗಿ ಗೋಧಿ, ಬಾರ್ಲಿ, ಕಡಲೆ, ನಾರಗಸೆ ಇತ್ಯಾದಿ. ಇವು ಹಿಂಗಾರು ಬೆಳೆಯ ಅವಧಿಯಲ್ಲಿ ಬೆಳೆಯುವಂತ ಬೆಳೆಗಳು. ಮೂರನೇದು ಜೇಟ್ ಬೇಸಾಯ. ಏನಿದು ಜೇಟ್ ಬೇಸಾಯ? ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಣ ಆರಂಭದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಜೇಟ್ ಬೇಸಾಯ ಅಂತ ಕರಿತೀವಿ. ಈ ಋತುವಿನಲ್ಲಿ ಬೆಳೆಯುವಂತಹ ಮುಖ್ಯವಾದಂತಹ ಬೆಳೆಗಳು ಕಲ್ಲಂಗಡಿ, ಸೌತೆಕಾಯಿ, ಎಣ್ಣೆಕಾಳುಗಳು, ದ್ವಿದಳ ಧಾನ್ಯಗಳು ಮತ್ತು ತರಕಾರಿ ಬೆಳೆಗಳನ್ನ ಈ ಜೇಟ್ ಬೇಸಾಯದಲ್ಲಿ ರೈತರು ಬೆಳೀತಾರೆ. ನಂತರ ಬೆಳೆ ಇಡುವ ಮಾದರಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರುವ ಪ್ರದೇಶದ ಅನುಪಾತವನ್ನ ಬೆಳೆ ಇಡುವ ಮಾದರಿ ಅಂತ ಹೇಳಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರುವ ಪ್ರದೇಶದ ಅನುಪಾತವನ್ನ ಬೆಳೆ ಇಡುವ ಮಾದರಿ ಅಂತ ಕರಿತೀವಿ. ಭಾರತದಲ್ಲಿ ಯಾವುದೇ ಒಂದು ಪ್ರದೇಶದ ಬೆಳೆ ಇಡುವ ಮಾದರಿಯು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಿರ್ತದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣಗಳೇನು ಅಂತಂದ್ರೆ ಭಾರತದ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಭೂ ಹಿಡುವಳಿಯ ಗಾತ್ರ, ನೀರಿನ ಪೂರೈಕೆ, ರೈತರ ಆರ್ಥಿಕ ಪರಿಸ್ಥಿತಿ, ತಂತ್ರಜ್ಞಾನದ ಲಭ್ಯತೆ ಇತ್ಯಾದಿಗಳ ಮೇಲೆ ಪ್ರಭಾವವನ್ನ ಬೀರುತ್ತದೆ. ನಂತರ ಭಾರತದ ಪ್ರಮುಖವಾದಂತಹ ಬೆಳೆಗಳನ್ನು ನಾವು ಗಮನಿಸಬಹುದಾದ್ರೆ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ
ರೀತಿಯಾದಂತಹ ಸಾಗುವಳಿ ಪದ್ಧತಿಯನ್ನು ನಾವು ಕಾಣ್ತೀವಿ. ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ಕೆಲವು ರೀತಿಯಾದಂತಹ ಬೆಳೆಗಳನ್ನು ಬೆಳೀತಾರೆ, ಕೆಲವು ಆಹಾರ ಬೆಳೆಗಳನ್ನು ಬೆಳೀತಾರೆ, ಕೆಲವರು ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ, ಕೆಲವರು ಎಣ್ಣೆ ಕಾಳುಗಳು, ನಿರುತೋಪುಗಳು ಅಂತೇಳಿ ವಿವಿಧ ರೀತಿಯಲ್ಲಿ ಈ ಭಾರತದ ಬೆಳೆಗಳನ್ನು ವಿಂಗಡಿಸಬಹುದಾಗಿದೆ. ಮೊದಲನೇದಾಗಿ ಆಹಾರದ ಬೆಳೆಗಳು. ಜನರಿಗೆ ಅಗತ್ಯವಾದಂತಹ ಆಹಾರ ಪೂರೈಕೆಗಾಗಿ ಆಹಾರದ ಬೆಳೆಗಳು. ಜನರಿಗೆ ಅಗತ್ಯವಾದ ಆಹಾರ ಪೂರೈಕೆಗಾಗಿ ಬೆಳೆಯುವಂತಹ ಬೆಳೆಗಳನ್ನೇ ಆಹಾರದ ಬೆಳೆಗಳು ಅಂತೇಳಿ ಕರೀತಾರೆ. ಉದಾಹರಣೆಗೆ ಆಹಾರದ ಬೆಳೆಗಳಿಗೆ ಉದಾಹರಣೆ ಅಂತಂದ್ರೆ ಭತ್ತ, ಗೋಧಿ, ಜೋಳ, ದ್ವಿದಳ ಧಾನ್ಯಗಳು, ಇವುಗಳು ಆಹಾರದ ಬೆಳೆಗಳಿಗೆ ಉದಾಹರಣೆ. ಮೊದಲನೇದಾಗಿ ಭತ್ತ. ಭತ್ತವನ್ನ ಭಾರತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಆಹಾರದ ಬೆಳೆಯನ್ನಾಗಿ ಬೆಳೀತಾರೆ. ಇದು ದೇಶದ ಪೂರ್ವ, ದಕ್ಷಿಣ ಮತ್ತೆ ನೈಋತ್ಯ ಭಾಗಗಳಲ್ಲಿ ಜನರ ಪ್ರಮುಖವಾದಂತಹ ಆಹಾರ ಧಾನ್ಯವಾದ ಬೆಳೆಯಾಗಿದೆ. ಆಹಾರವನ್ನಾಗಿಯೂ ಸಹ ಬಳಸ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಶಾಲವಾದಂತಹ ಭತ್ತ ಬೆಳೆಯುವ ಕ್ಷೇತ್ರವು ಭಾರತದಲ್ಲಿರುವುದನ್ನು ನಾವು ಕಾಣಬಹುದು. ಆದರೆ ಭಾರತವು ಚೀನಾದ ತರುವಾಯ ಪ್ರಪಂಚದ 2ನೇ ಹೆಚ್ಚು ಭತ್ತ ಉತ್ಪಾದಿಸುವ ದೇಶ. ಭತ್ತ ಭಾರತದ ಅತಿ ಪ್ರಮುಖವಾದಂತಹ ಮುಂಗಾರು ಬೆಳೆ. ಭತ್ತ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂತಹ ದೇಶ ಚೀನಾ ಆದರೆ 2ನೇದು ಭಾರತ. ಗೊತ್ತಾಗ್ತಿದೆಯಾ ಮಕ್ಕಳೇ? ಭಾರತ ಭತ್ತದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇದು ಉಷ್ಣವಲಯದ ಬೆಳೆ. ಹೀಗಾಗಿ ಈ ಬೆಳೆಗೆ 18 ಡಿಗ್ರಿಯಿಂದ 25 ಡಿಗ್ರಿ ಸೆಲ್ಸಿಯಸ್ ಅಧಿಕ ಉಷ್ಣಾಂಶ ಮತ್ತು ವಾರ್ಷಿಕವಾಗಿ 100 ರಿಂದ 200 ಸೆಂಟಿಮೀಟರ್ ಮಳೆ ಬೇಕು. ಮೆಕ್ಕಲು ಮಣ್ಣು, ಜೇಡಿ ಮಣ್ಣು, ಜೇಡಿ ಮಿಶ್ರಿತ ಮರಳು ಮಣ್ಣು ಈ ಬೆಳೆಗೆ ಬಹು ಸೂಕ್ತವಾದಂತದ್ದಾಗಿದೆ. ಭತ್ತದ ಗಿಡದ ತಳದಲ್ಲಿ ನೀರು ನಿಂತಿರಬೇಕಾಗುವುದರಿಂದ ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೂ ಭತ್ತದ ಪೈರಿನ ಭಾಗದಲ್ಲಿ ನೀರು ನಿಂತಿರಬೇಕಾಗಿರುವುದರಿಂದ ಭೂಮಿ ಸಮತಟ್ಟಾಗಿರಬೇಕು. ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನೀರಾವರಿಯ ಅವಶ್ಯಕತೆ ಇದೆ. ಅಂತಹ ಪ್ರದೇಶಗಳಲ್ಲೂ ಸಹ ಈ ನೀರಾವರಿಯನ್ನು ಬಳಕೆ ಮಾಡಿಕೊಂಡು ಭತ್ತವನ್ನ ಬೆಳೆಯಬಹುದು. ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಸಹ ಭತ್ತದ ಬೇಸಾಯವನ್ನು ನಾವು ಕಾಣಬಹುದು. ಪಶ್ಚಿಮ ಬಂಗಾಳವು ದೇಶದಲ್ಲಿಯೇ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸುವಂತಹ ರಾಜ್ಯ. ಇತರೆ ಪ್ರಮುಖ ರಾಜ್ಯಗಳು ಭತ್ತದ ಉತ್ಪಾದನೆಯನ್ನು ಮಾಡುವಂತವು ಅಂತಂದ್ರೆ ಭಾರತದಲ್ಲಿ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್, ತಮಿಳುನಾಡು, ಒಡಿಶಾ ಮತ್ತೆ ಕರ್ನಾಟಕ ಇಲ್ಲಿ ಭತ್ತವನ್ನ ಯಥೇಚ್ಛವಾಗಿ ಬೆಳೀತಾರೆ. ಎರಡನೇದು ಆಹಾರ ಬೆಳೆಗಳಲ್ಲಿ ಮತ್ತೊಂದು ಗೋಧಿ. ಭಾರತದ 2ನೇ ಪ್ರಮುಖವಾದಂತಹ ಆಹಾರ ಬೆಳೆ ಮತ್ತೆ ಪ್ರಮುಖ ಹಿಂಗಾರು ಬೆಳೆ. ಇದು ದೇಶದ ಉತ್ತರ ಮತ್ತು ವಾಯುವ್ಯ ಪ್ರದೇಶಗಳ ಜನರ ಅತಿ ಮುಖ್ಯವಾದಂತಹ ಆಹಾರ ಧಾನ್ಯದ ಬೆಳೆಯಾಗಿದೆ. ಯಾವುದು? ಗೋಧಿ. ಇದು ಸಮಶೀತೋಷ್ಣ ವಲಯದ ಬೆಳೆಯಾಗಿದ್ದು ಇದರ ಬೇಸಾಯಕ್ಕೆ ಸಾಧಾರಣವಾಗಿ ಉಷ್ಣಾಂಶ 10 ಡಿಗ್ರಿಯಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ವಾರ್ಷಿಕವಾಗಿ ಮಳೆಯ ಪ್ರಮಾಣ 50 ಸೆಂಟಿಮೀಟರ್ ಇಂದ 70 ಸೆಂಟಿಮೀಟರ್ ಮಳೆಯ ಪ್ರಮಾಣ. ಈ ಗೋಧಿ ಯಾವ ಮಣ್ಣಿನಲ್ಲಿ ಹೆಚ್ಚು ಇಳುವರಿಯನ್ನು ಬೆಳೀತಾರೆ ಅನ್ನೋದಾದ್ರೆ ಮರಳು ಮಿಶ್ರಿತ ಮತ್ತು ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತವಾದಂಥದ್ದು. ಭಾರತದಲ್ಲಿ ಗೋಧಿಯನ್ನ ಹೆಚ್ಚಾಗಿ ಉತ್ತರದ ಮೈದಾನಗಳಲ್ಲಿ ಬೆಳೀತಾರೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕೆಲ ಭಾಗಗಳಲ್ಲೂ ಸಹ ಈ ಒಂದು ಗೋಧಿಯನ್ನ ಬೆಳೆಯಲಾಗುತ್ತೆ. ಗೋಧಿಯನ್ನು ಉತ್ಪಾದಿಸುವಂತಹ ಪ್ರದೇಶಗಳು ಉತ್ತರ ಪ್ರದೇಶ,
ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂತಹ ರಾಜ್ಯ ಆಗಿದೆ. ಇದು ಗೋಧಿ ಇಂದು ಪ್ರಮುಖವಾದಂತಹ ಒಂದು, ಭತ್ತದ ನಂತರ ಗೋಧಿ ಮತ್ತೊಂದು ಪ್ರಮುಖವಾದಂತಹ ಆಹಾರದ ಬೆಳೆ. ಇವು ಆಹಾರ ಬೆಳೆಗಳಾದವು. ನಂತರ ವಾಣಿಜ್ಯ ಬೆಳೆಗಳು. ಏನು ವಾಣಿಜ್ಯ ಬೆಳೆಗಳು ಅಂತ ಆಗಲೇ ತಿಳ್ಕೊಂಡಿದ್ವಿ, ವ್ಯಾಪಾರದ ದೃಷ್ಟಿಯಿಂದ ಬೆಳೆಯುವಂತಹ ಬೆಳೆಗಳೇ ವಾಣಿಜ್ಯ ಬೆಳೆಗಳು. ಇಲ್ಲಿ ಆಹಾರದ ದೃಷ್ಟಿಯಿಂದ ಬೆಳೆಯುವಂಥದ್ದು ಅಂದ್ರೆ ದಿನನಿತ್ಯದ ಒಂದು ಬಳಕೆಗಾಗಿ ಅಥವಾ ಮಾರಾಟಕ್ಕಾಗಿ ಬೆಳೆಯುವಂಥದ್ದು ಆಹಾರದ ಬೆಳೆಗಳಾದ್ರೆ, ಹಣಕಾಸಿನ ದೃಷ್ಟಿಯಿಂದ ಅಥವಾ ವ್ಯಾಪಾರದ ದೃಷ್ಟಿಯಿಂದ ಬೆಳೆಯುವಂತಹ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳು ಅಂತ ಕರೀತೀವಿ. ಉದಾಹರಣೆಗೆ ಕಬ್ಬು, ಹತ್ತಿ, ತಂಬಾಕು, ಎಣ್ಣೆಕಾಳು ಇವು ವಾಣಿಜ್ಯ ಬೆಳೆಗಳಿಗೆ ಉದಾಹರಣೆಗಳಾಗಿವೆ. ಮೊದಲನೇದು ಕಬ್ಬು. ಕಬ್ಬು ಭಾರತದ ಅತ್ಯಂತ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾರೆ. ಭಾರತದಲ್ಲಿ ಮುಖ್ಯವಾಗಿ ಅಂದ್ರೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಬ್ರೆಜಿಲ್ ದೇಶದ ತರುವಾಯ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ತಿಳ್ಕೊಂಡ್ವಿ ಮಕ್ಕಳೇ. ಆಗಲೇ ಭತ್ತದ ಉತ್ಪಾದನೆಯಲ್ಲಿ ಚೀನಾದ ನಂತರ 2ನೇ ಸ್ಥಾನ ಭಾರತದ್ದು. ಅದೇ ರೀತಿ ಕಬ್ಬಿನ ಉತ್ಪಾದನೆಯಲ್ಲಿ ಬ್ರೆಜಿಲ್ನ ನಂತರ 2ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಭಾರತವು ಕಬ್ಬಿನ ಮೂಲ ಸ್ಥಾನ. ಕಬ್ಬು, ಸಕ್ಕರೆ, ಬೆಲ್ಲ ಮತ್ತು ಕಂಡಸಾರಿಗಳ ತಯಾರಿಕೆಗೆ ಮುಖ್ಯವಾದಂತಹ ಕಚ್ಚಾ ವಸ್ತು ಕಬ್ಬಾಗಿದೆ. ಇದು ಕಬ್ಬು ವಾರ್ಷಿಕ ಬೆಳೆ. ಇದರ ಬೇಸಾಯಕ್ಕೆ ನೀರಾವರಿಯ ಅಗತ್ಯ ಇದೆ. ಇದಕ್ಕೆ ಅಧಿಕ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ನಿಂದ 26 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಬೇಕು. ವಾರ್ಷಿಕ ಮಳೆಯ ಪ್ರಮಾಣ 100 ರಿಂದ 150 ಸೆಂಟಿಮೀಟರ್ ಮಳೆ ಬೀಳಲೇಬೇಕು. ಇಂತಹ ಪ್ರದೇಶಗಳಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. ಇದು ಮೆಕ್ಕಲು ಮಣ್ಣು, ಜೇಡಿ ಮಿಶ್ರಿತ ಮರಳು ಮಣ್ಣು ಈ ಒಂದು ಬೆಳೆಗೆ ಸೂಕ್ತವಾದಂತಹ ಮಣ್ಣಾಗಿದೆ. ಭಾರತದಲ್ಲಿ ಪ್ರಮುಖ ಕಬ್ಬು ಉತ್ಪಾದಿಸುವ ಪ್ರದೇಶಗಳೆಂದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶಗಳಲ್ಲಿ ಈ ಒಂದು ಕಬ್ಬನ್ನ ಯಥೇಚ್ಛವಾಗಿ ಬೆಳೀತಾರೆ. ನೆಕ್ಸ್ಟ್ ತಂಬಾಕು. ತಂಬಾಕು ಮತ್ತೊಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದನ್ನ ಧೂಮಪಾನದ ಬೀಡಿ, ಸಿಗರೆಟ್ಗಳು, ಸಿಗಾರ್, ಹುಕ್ಕಾ ಮೊದಲಾದವುಗಳ ತಯಾರಿಕೆಯಲ್ಲಿ ಈ ತಂಬಾಕನ್ನು ಉಪಯೋಗಿಸಲಾಗುತ್ತೆ. ಸ್ವಲ್ಪ ಭಾಗವನ್ನ ಅಗೀಲಿಕ್ಕೆ ನೋಡಿರ್ಬೋದಲ್ವ ಮಕ್ಕಳೇ. ಕೆಲವು ನೋಡಿ ತಂಬಾಕನ್ನ ಎಲೆ ಅಟ್ಟಿಗೆ ಹಾಕೊಂತಾರೆ, ಕೆಲವರು ಉದ್ದೇಶಪೂರ್ವಕವಾಗಿ ಹಾಕೊಂತಾರೆ, ಅಗೀಲಿಕ್ಕೆ ಬಳಸ್ತಾರೆ. ನಂತರ ನಶ್ಯ ಮತ್ತೆ ಕೀಟನಾಶಕವಾಗಿ ಸಹ ಇದನ್ನು ಬಳಸ್ತಾರೆ. ಇದೊಂದು ಉಷ್ಣವಲಯದ ಬೆಳೆ. ಯಾವುದು? ತಂಬಾಕು. ಇದರ ಬೇಸಾಯಕ್ಕೆ ಅಧಿಕ ಉಷ್ಣಾಂಶ ಇರಬೇಕು. ಅಧಿಕ ಅಂತಂದ್ರೆ 21 ಡಿಗ್ರಿ ಸೆಲ್ಸಿಯಸ್ ನಿಂದ 23 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಮತ್ತೆ ಮಳೆಯ ಪ್ರಮಾಣ 50 ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವಂತಹ ಭೂಪ್ರದೇಶಗಳಲ್ಲಿ ಈ ಒಂದು ತಂಬಾಕನ್ನು ಬೆಳೀತಾರೆ. ಮರಳು ಮಿಶ್ರಿತ ಜೋಡಿ ಮಣ್ಣು ಈ ಒಂದು ತಂಬಾಕು ಬೆಳೆಗೆ ಸೂಕ್ತವಾದಂತಹ ಮಣ್ಣಾಗಿದೆ. ಜೊತೆಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಇದಕ್ಕೆ ಉಪಯೋಗಿಸಬೇಕು. ಭಾರತದಲ್ಲಿ ತಂಬಾಕನ್ನು ಬೆಳೆಯುವಂತಹ ರಾಜ್ಯಗಳನ್ನು ನಾವು ಗುರುತಿಸೋದಾದ್ರೆ ಆಂಧ್ರ ಪ್ರದೇಶ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ ರಾಜ್ಯಗಳು ಪ್ರಮುಖವಾದಂತಹ ತಂಬಾಕನ್ನು ಉತ್ಪಾದಿಸುವಂತಹ ರಾಜ್ಯಗಳಾಗಿವೆ. ಪ್ರಪಂಚದಲ್ಲಿಯೇ ಭಾರತವು ತಂಬಾಕು ಉತ್ಪಾದನೆಯಲ್ಲಿ 3ನೇ ಸ್ಥಾನವನ್ನ ಮೂರನೇ ಮುಖ್ಯ ಸ್ಥಾನವನ್ನ ಮತ್ತೆ ರಫ್ತು ಮಾಡುವಂತಹ ದೇಶಗಳಲ್ಲಿ 4ನೇ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ನಂತರ ನಾರು ಬೆಳೆಗಳು.
ಜವಳಿ ಉದ್ಯಮಗಳಿಗೆ ಅಗತ್ಯವಾದಂತಹ ಕಚ್ಚಾ ಪದಾರ್ಥಗಳನ್ನ ಪೂರೈಸುವ ಬೆಳೆಗಳಿಗೆ ನಾರು ಬೆಳೆಗಳು ಅಂತ ಕರಿತೀವಿ. ಜವಳಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ಪೂರೈಸುವ ಬೆಳೆಗಳಿಗೆ ನಾರು ಬೆಳೆಗಳು ಅಂತ ಕರಿತೀವಿ. ಭಾರತದಲ್ಲಿ ಹತ್ತಿ ಮತ್ತೆ ಸೆಣಬು ಅತಿ ಪ್ರಮುಖವಾದಂತಹ ನಾರು ಬೆಳೆಗಳಾಗಿವೆ. ಹತ್ತಿ ಮತ್ತು ಸೆಣಬು ಭಾರತದಲ್ಲಿ ಪ್ರಮುಖವಾದಂತಹ ನಾರು ಬೆಳೆಗಳಾಗಿವೆ. ಮೊದಲನೇದಾಗಿ ಹತ್ತಿ. ಇದು ಭಾರತದ ಪ್ರಮುಖ ಕೈಗಾರಿಕಾ ನಾರು ಬೆಳೆ ಇದಾಗಿದ್ದು ಇದು ದೇಶದ ಹತ್ತಿ ಜವಳಿ ಉದ್ಯಮಕ್ಕೆ ಬೇಕಾದಂತಹ ಕಚ್ಚಾ ವಸ್ತುವನ್ನ ಇದರಿಂದ ಪೂರೈಸಲಾಗುತ್ತದೆ. ಇದು ಉಷ್ಣವಲಯದ ಬೆಳೆಯಾಗಿದ್ದು ಜೊತೆಗೆ ಉಪ ಉಷ್ಣವಲಯದ ಕೆಲವು ಭಾಗಗಳಲ್ಲೂ ಸಹ ಇದನ್ನ ಬೆಳೀತಾರೆ. ಈ ಬೇಸಾಯಕ್ಕೆ ಹತ್ತಿ ಬೆಳೆಯನ್ನು ಬೆಳೆಯಲಿಕ್ಕೆ ವಾರ್ಷಿಕ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ನಿಂದ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಮತ್ತೆ ವಾರ್ಷಿಕ ಮಳೆಯ ಪ್ರಮಾಣ 50 ರಿಂದ 100 ಸೆಂಟಿಮೀಟರ್ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ. ಈ ಒಂದು ಹತ್ತಿ ಬೆಳೆಯನ್ನು ಬೆಳೆಯಲಿಕ್ಕೆ ಕಪ್ಪು ಮಣ್ಣು ಬಹಳ ಸೂಕ್ತವಾದಂಥದ್ದು. ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಭಾರತದ ಮಣ್ಣುಗಳು ಅಲ್ಲಿ ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಕಪ್ಪು ಹತ್ತಿ ಮಣ್ಣು ಅಥವಾ ಕಪ್ಪು ಮಣ್ಣಿನಲ್ಲಿ ಹತ್ತಿ ಬೆಳೆಗೆ ಸೂಕ್ತವಾದಂಥದ್ದು. ಆದ್ದರಿಂದಲೇ ಈ ಮಣ್ಣನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಸಹ ಕರಿತೀವಿ. ಇದು ಮುಂಗಾರು ಬೆಳೆಯಾಗಿದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಪ್ರಾರಂಭ ಆದಂತಹ ಅವಧಿಯಲ್ಲಿ ಈ ಒಂದು ಹತ್ತಿಯನ್ನು ಬೆಳೀತಾರೆ. ಭಾರತದಲ್ಲಿ ಹತ್ತಿಯನ್ನ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯಗಳನ್ನು ನಾವು ಗುರುತಿಸೋದಾದ್ರೆ ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ಕರ್ನಾಟಕ, ತಮಿಳುನಾಡು ಈ ರಾಜ್ಯಗಳಲ್ಲಿ ಹತ್ತಿಯನ್ನ ಯಥೇಚ್ಛವಾಗಿ ಬೆಳೀತಾರೆ. ಭಾರತದಲ್ಲಿ ಪ್ರಪಂಚದ ರಾಷ್ಟ್ರಗಳಿಗೆ ಹೋಲಿಸಿದರೆ ಅತ್ಯಂತ ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಹತ್ತಿಯನ್ನು ಬೆಳೀತಾರೆ. ಪ್ರಪಂಚದಲ್ಲಿ ಹತ್ತಿಯ ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. 4ನೇದು ಪಾನೀಯ ಬೆಳೆಗಳು. ಏನು ಪಾನೀಯ ಬೆಳೆಗಳು? ಪಾನೀಯಗಳಿಗಾಗಿ ಬೆಳೆಯುವಂತಹ ಬೆಳೆಗಳನ್ನೇ ಪಾನೀಯ ಬೆಳೆಗಳು ಅಂತ ಕರೀತೀವಿ. ಉದಾಹರಣೆಗೆ ಯಾವ ಪಾನೀಯಗಳು? ಕಾಫಿ, ಚಹಾ ಅಲ್ವಾ? ಇವುಗಳನ್ನ ಪಾನೀಯ ಬೆಳೆಗಳು ಅಂತ ಕರೀತೀವಿ. ಭಾರತದಲ್ಲಿ ಕಾಫಿ ಮತ್ತು ಚಹಾದ ಉತ್ಪಾದನೆಯಲ್ಲಿ ಗಣನೀಯವಾದಂತಹ ಪಾತ್ರವನ್ನು ವಹಿಸಿದೆ. ಅತಿ ಹೆಚ್ಚು ಚಹಾ ಮತ್ತು ಕಾಫಿಯನ್ನ ಭಾರತದಲ್ಲಿ ಉತ್ಪಾದಿಸಲಾಗುತ್ತದೆ. ಮೊದಲನೇದಾಗಿ ಚಹಾವು ಅತ್ಯಂತ ಪ್ರಮುಖ ಹಾಗೂ ಸುಲಭ ದರದಲ್ಲಿ ದೊರೆಯುವಂತಹ ಪಾನೀಯ. ಪ್ರಪಂಚಕ್ಕೆ ಚೀನಾದ ತರುವಾಯ ಭಾರತವು 2ನೇ ಪ್ರಮುಖ ಚಹಾ ಉತ್ಪಾದನೆಯನ್ನ ಮಾಡುವಂತಹ ದೇಶ ಆಗಿದ್ದು ಇದು ಒಂದು ನೆಡುತೋಪು ಬೇಸಾಯ ಆಗಿದೆ. ಯಾವುದು? ಚಹಾ. ಇದು ಉಷ್ಣವಲಯ ಮತ್ತೆ ಉಪ ಉಷ್ಣವಲಯ ಎರಡರಲ್ಲೂ ಸಹ ಚಹಾವನ್ನು ಬೆಳಿತೀವಿ. ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ನಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ವಾರ್ಷಿಕವಾಗಿ ಮಳೆಯ ಪ್ರಮಾಣ 150 ಸೆಂಟಿಮೀಟರ್ ನಿಂದ 250 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕು. ಹೆಚ್ಚು ಸಸ್ಯಾಂಶವುಳ್ಳ ಫಲವತ್ತಾದಂತಹ ಭೂಪ್ರದೇಶವು ಈ ಚಹಾ ಬೆಳೆಯನ್ನು ಬೆಳೆಯಲಿಕ್ಕೆ ಸೂಕ್ತವಾದಂತದ್ದಾಗಿದೆ. ಈ ಬೆಳೆಗೆ ಸಮುದ್ರ ಮಟ್ಟಕ್ಕೆ ಸುಮಾರು 1500 ರಿಂದ 2400 ಮೀಟರ್ ಎತ್ತರವುಳ್ಳ ಬೆಟ್ಟಗಳ ಇಳಿಜಾರು ಅತ್ಯವಶ್ಯಕ. ಭಾರತದಲ್ಲಿ ಚಹಾವನ್ನ ಹೆಚ್ಚಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತೆ. ಪುಷ್ಪ ಕೃಷಿ ಬೇಸಾಯ ಮತ್ತು ಅದರ ಮಹತ್ವ. ತೋಟಗಾರಿಕಾ ಬೆಳೆಗಳು. ಯಾವ ತೋಟಗಾರಿಕೆಗಳು? ತೋಟಗಾರಿಕಾ ಬೆಳೆಗಳು ಅಂದ್ರೆ
ಯಾವ ತೋಟಗಾರಿಕೆ? ಹಣ್ಣು, ತರಕಾರಿ, ಹೂವು, ಔಷಧೀಯ ಮತ್ತು ಅಲಂಕಾರಿಕ ಬೆಳೆಗಳನ್ನ ತೋಟಗಳಲ್ಲಿ ಕ್ರಮಬದ್ಧವಾಗಿ ಬೆಳೆಯುವುದನ್ನೇ ತೋಟಗಾರಿಕಾ ಬೇಸಾಯ ಅಂತ ಕರೀತಾರೆ. ಇದು ಸಮರ್ಪಕವಾಗಿ ಭೂ ಬಳಕೆ, ನೈಸರ್ಗಿಕ ಸಂಪನ್ಮೂಲಗಳ ಆದರ್ಶದಾಯಕ ಬಳಕೆ ಮತ್ತು ಗ್ರಾಮೀಣ ಸಮುದಾಯಕ್ಕೆ ಪರಿಣತ ಉದ್ಯೋಗಗಳನ್ನ ಪೂರೈಕೆ ಮಾಡುವುದರೊಂದಿಗೆ ತೋಟಗಾರಿಕೆಯು ಭಾರತದ ಕೃಷಿಯನ್ನ ಹೆಚ್ಚು ಲಾಭದಾಯಕಗೊಳಿಸುತ್ತದೆ. ಅದಕ್ಕೆ ಇದು ಉತ್ತೇಜನವನ್ನು ನೀಡುತ್ತದೆ. ಇದು ರಫ್ತು ವ್ಯಾಪಾರವನ್ನ ವೃದ್ಧಿಸುತ್ತದೆ ಮತ್ತು ಆಹಾರದ ಭದ್ರತೆಗೆ ನೆರವಾಗುತ್ತದೆ. ಯಾವುದು ಈ ಒಂದು ತೋಟಗಾರಿಕಾ ಬೇಸಾಯ? ಭಾರತವು ತನ್ನ ವೈವಿಧ್ಯಮಯವಾದಂತಹ ವಾಯುಗುಣವನ್ನು ಹೊಂದಿ ವಿವಿಧ ಪ್ರಕಾರದ ಮಣ್ಣುಗಳಿಂದಾಗಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಿಕ್ಕೆ ಸೂಕ್ತವಾದಂತಹ ಒಂದು ವಾತಾವರಣವನ್ನ ಹೊಂದಿದೆ. ಇದರಿಂದ ಪ್ರಪಂಚದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಭಾರತವು ಚೀನಾದ ನಂತರ 2ನೇ ಸ್ಥಾನವನ್ನ ಹೊಂದಿದೆ. ಅಂದ್ರೆ ಪ್ರಪಂಚದ ಒಟ್ಟು ಹಣ್ಣು ಉತ್ಪಾದನೆಯಲ್ಲಿ 11% ಮತ್ತು ತರಕಾರಿಯ ಉತ್ಪಾದನೆಯಲ್ಲಿ 7% ಭಾಗವನ್ನು ಭಾರತ ಪೂರೈಸುತ್ತೆ. ಭಾರತದಲ್ಲಿ ತೋಟಗಾರಿಕೆಯ ಪ್ರಮುಖವಾಗಿ ಆಂಧ್ರ ಪ್ರದೇಶ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ತಮಿಳುನಾಡು, ಕೇರಳ, ರಾಜಸ್ಥಾನ, ಉತ್ತರ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇವು ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾದಂತಹ ಸನ್ನಿವೇಶವನ್ನ, ವಾತಾವರಣವನ್ನ, ಭೂಪ್ರದೇಶಗಳನ್ನ ಹೊಂದಿರುವಂತಹ ರಾಜ್ಯಗಳು. ನಂತರ ಪುಷ್ಪ ಬೇಸಾಯ ಅಂದ್ರೆ ಹೂವುಗಳು. ಭಾರತದಲ್ಲಿ ಪುಷ್ಪ ಬೇಸಾಯಕ್ಕೆ ಸೂಕ್ತವಾದಂತಹ ವಾತಾವರಣವನ್ನು ನಾವು ಕಾಣ್ತೀವಿ. ವಿವಿಧ ರೀತಿಯಾದಂತಹ ಮಣ್ಣು, ವಾತಾವರಣ, ವಾಯುಗುಣ ಇವುಗಳ ಬೆಳೆಗಳಿಗೆ ತುಂಬಾ ಸೂಕ್ತವಾಗಿದೆ. ಮಾರಾಟಕ್ಕಾಗಿ ಹೂವುಗಳನ್ನ ಸಾಗುವಳಿ ಮಾಡುವ ಕಲೆಗೆ ಪುಷ್ಪ ಕೃಷಿ ಎನ್ನುವರು. ಪುರಾತನ ಕಾಲದಿಂದಲೂ ಸಹ ಹೂವುಗಳ ಬೇಸಾಯದ ಕಲೆ ಭಾರತೀಯರಿಗೆ ತಿಳಿದಿದೆ. ದೇಶದ ಕೃಷಿಯ ಮೇಲೆ ಪುಷ್ಪ ಕೃಷಿಯು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಇದು ರೈತರ ಆದಾಯದ ಗಳಿಕೆ, ಉದ್ಯೋಗ, ಅದರಲ್ಲೂ ಸಹ ಮಹಿಳೆಯರಿಗೆ ವೃತ್ತಿಗೆ ಅವಕಾಶವನ್ನು ಕಲ್ಪಿಸುತ್ತೆ. ದೇಶದ ರಫ್ತು ವ್ಯಾಪಾರದ ವೃದ್ಧಿಗೆ ನೆರವಾಗಿದೆ. ವಿವಿಧ ಹೂವುಗಳನ್ನು ಬೆಳೆಯಲು ಭಾರತದ ಕೃಷಿ ವಾಯುಗುಣದ ಪರಿಸ್ಥಿತಿ ಸೂಕ್ತವಾಗಿದ್ದು, ಭಾರತವು ಕೆಲವು ಲಾಭದಾಯಕ ಹೂವುಗಳ ಉತ್ಪಾದನೆಗೆ ಪ್ರಸಿದ್ಧವಾಗಿರುವುದನ್ನು ನಾವು ಕಾಣಬಹುದು. ಯಾವುವು ಭಾರತದಲ್ಲಿ ಬೆಳೆಯುವಂತಹ ಒಂದು ಲಾಭದಾಯಕ ಪುಷ್ಪಗಳು ಅಂತಂದ್ರೆ ಮಲ್ಲಿಗೆ, ಚೆಂಡು ಮಲ್ಲಿಗೆ, ಸೇವಂತಿ, ಕನಕಾಂಬರ, ಸಂಪಿಗೆ, ಬಿಡಿ ಹೂಗಳಾದಂತಹ ಸೀತೆ ಹೂವು, ಪಾಟಲ, ಕಾಂದ, ಬಾಳೆ ಹೂವು, ಲಿಲ್ಲಿ, ಸುಗಂಧರಾಜ ಇತ್ಯಾದಿಗಳನ್ನ ಭಾರತದ ಪುಷ್ಪ ಕೃಷಿಯಲ್ಲಿ ಬೆಳೆಯಲಾಗುತ್ತೆ. ಪ್ರಮುಖವಾಗಿ ಪುಷ್ಪ ಕೃಷಿ ಭಾರತದ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಅಭಿವೃದ್ಧಿಗೊಂಡಿರುವುದನ್ನು ನಾವು ಕಾಣಬಹುದು. ಅರ್ಥ ಆಗ್ತಿದೆಯಾ? ಇಷ್ಟು ಇಂದಿನ ಭಾರತದ ಭೂ ಸಂಪನ್ಮೂಲಗಳು ಮತ್ತು